ಆಡಿಸ್ಕೊಂಡು ಎಷ್ಟು ಗಳಿಸಿದಾರಪ್ಪ ಈ ವ್ಯಕ್ತಿ ಅಂತಂದ್ರೆ, ಗೋವಾ ಒಂದರಲ್ಲಿನ ಸಿಕ್ಕಂಥದ್ದು ಪತ್ಯದ ಅಪಾರ ಮತ್ತು ನಗದು ಏನಪ್ಪ ಅಂತಂದ್ರೆ 12 ಕೋಟಿ ವೀರೇಂದ್ರ ಮನೆ ಮತ್ತು ಕ್ಯಾಸಿನೋಗಳಲ್ಲಿ ವಶಕ್ಕೆ ಪಡೆಯಲಾದ ನಗದು 12 ಕೋಟಿ ರೂಪಾಯಿ ಸಿಗ್ತದೆ ಇವನ್ನೆಲ್ಲ. ಮುಂದೆ 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ, ಬೇರೆ ದೇಶದ ಡಾಲರ್ ಆಗಿರ್ಬೋದು, ಮತ್ತನ ಆಗಿರ್ಬೋದು, ಎನ್ ಆಗಿರ್ಬೋದು, ಇವೆಲ್ಲ ಕೂಡಿದಂಥದ್ದು. ಮುಂದೆ 6 ಕೋಟಿ ಮೌಲ್ಯದ ಚಿನ್ನಾಭರಣ ಬಂಗಾರ 6 ಕೋಟಿ ಕಿಮ್ಮತ್ತಿಂದು, 10 kg ಬೆಳ್ಳಿ ನಾಣ್ಯಗಳು, ಅದ್ರ ಜೊತೆಗೆ 17 ಬ್ಯಾಂಕ್ ಖಾತೆಗಳು. ಇವರು 17 ಬ್ಯಾಂಕ್ಗಳಲ್ಲಿ ಅಕೌಂಟ್ ದುಡ್ಡು ಸೇಫ್ ಆಗಿರೋದು, ಸಾಲ ಅಂತಲ್ಲ, ಆ ದುಡ್ಡು ಇಟ್ಟಂಥದ್ದು ಬ್ಯಾಂಕ್ಗಳಲ್ಲೇ ಲಾಕರ್ಗಳಿದ್ದಲ್ಲೇ ಇಟ್ಟಿದ್ದು. ಅದರಲ್ಲಿ 4 ಲಾಕರ್ಗಳಿದ್ದಾವೆ. 4 ಲಾಕರ್ಗಳಲ್ಲೇ ಯಾವ ಪ್ರಮಾಣದಲ್ಲಿ ಇಟ್ಟಿರಬೇಕು ಅದು ಗಮನಿಸಬೇಕಾದಂಥದ್ದು. ಆಯುಷ್ ಆರಾಮಿ 4 ಕಾರುಗಳು, ವೀರೇಂದ್ರ ಅಭಿಮಾನಿಗಳ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ಆಧರಿಸಿ ಈ ಕಾರುಗಳನ್ನು ಪತ್ತೆ ಮಾಡಲಾಗಿದೆ ಅಂತ. 4 ಆಯುಷ್ ಆರಾಮ್ ಕಾರುಗಳು. ಮುಂದೆ ಈಗ ನಿಮ್ಗೆ ಹೇಳಿದಾಗ ಐರೋಪ್ಯ ರಾಷ್ಟ್ರಗಳು ಮತ್ತು ಐರೋಪ್ಯ ಅಂದರೆ ಯುರೋಪ್ ರಾಷ್ಟ್ರಗಳು ಮತ್ತು ಅಮೆರಿಕದ ಹಲವು ಕ್ಯಾಸಿನೋಗಳು ಸದಸ್ಯತ್ವ ಕಾರ್ಡ್ಗಳು, ಬೇರೆ ಬೇರೆ ಕ್ಯಾಸಿನೋಗಳೇನು ನಡೀತಾವಲ್ಲ ಅಲ್ಲಿವೆಲ್ಲ ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಕಾರ್ಡ್ಗಳ ಇವರ ಜೊತೆಗೆ 40ಕ್ಕೂ ಹೆಚ್ಚು ಡೆಬಿಟ್ ಕಾರ್ಡ್ಗಳು ಮತ್ತು ವಿದೇಶಗಳಲ್ಲಿನ ಪಂಚತಾರ ಹೋಟೆಲ್ಗಳ ಸದಸ್ಯತ್ವ ಕಾರ್ಡ್ಗಳು ಇವೆಲ್ಲನೂ ವಶಪಡಿಸಿಕೊಂಡಿದ್ದಾರೆ ಇವರಿಂದ ಈ ನಮ್ಮ ವೀರೇಂದ್ರ. ಮುಂದೆ ಅವರ ಸಂಬಂಧಿಕರಲ್ಲಿಯೂ ಸಾಕಷ್ಟು ಜನ ಬೆಟ್ಟಿಂಗ್ ಇದಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಹಾರದ ಸಹಕಾರ ಆಗಿದ್ದನ್ನು ಇಲ್ಲಿ ಇಡಿ ಇದು ಕ್ಲಿಯರ್ ಮಾಡ್ತಾ ಹೋಗ್ತದೆ. ಅಂದರೆ ಒಟ್ಟಿನಲ್ಲೇ ಈಗ ಇಡೀ ವರ್ಷದಲ್ಲಿ 25 ಕೋಟಿ ರೂಪಾಯಿ ಸಂಗ್ರಹ ಅದ ಸಿಕ್ಕದ ಅಷ್ಟರ ಮಟ್ಟಿಗೆ. ಇನ್ನೂ ಎಷ್ಟೆಷ್ಟು ಇರ್ಬೋದಪ್ಪ ಬೇರೆ ಬೇರೆ ಕಡೆ ಅನ್ನೋದನ್ನು ಗಮನಿಸಿದಾಗ ಇನ್ನೂ ಗಾಬ ಆಗ್ತದೆ ಮನುಷ್ಯರಿಗೆ. ಇಷ್ಟೊಂದು ಹಣ ಒಂದು ಕಡೆ ಸಿಗುವಂಥದ್ದು ಇವತ್ತು ನಮ್ಮಲ್ಲಿ ರಾಜಾರೋಷ ನಡೀತಾ ಇರ್ತದೆ. ಅದಕ್ಕೊಬ್ಬ ಶಾಸಕರ ಆಶ್ರಯ ಇರ್ತದೆ.